ಒಂದು ದಿನಕ್ಕೆ ಎಷ್ಟು ದುಡಿತಾ ಇದ್ರಿ ಸೆಕ್ಸ್ ವರ್ಕಿಂದ? 7,000ದಿಂದ 10,000 ದುಡಿತಾ ಇದ್ದೆ. ವಾವ್, ಒಳ್ಳೆ ದುಡ್ಡು. ಎಷ್ಟು ಕಸ್ಟಮರ್ ಅಟೆಂಡ್ ಮಾಡ್ತಾ ಇದ್ರಿ ಒಂದು ದಿನಕ್ಕೆ? ಒಂದು 10, 15, 20 ಓಕೆ. ಆ ಥರ. ಬಟ್ ಆವಾಗ ದುಡ್ಡು ಬರ್ತಾ ಇತ್ತು. ಆ ದುಡ್ಡದ್ದು ಏನು ಮಾಡಬೇಕು ಅಂತ ಅಷ್ಟು ನನಗೆ ಗೊತ್ತಾಗಿಲ್ಲ. ಆವಾಗ ನಮ್ಮ ಮನೇಲಿ ಹೇಳಿ ಕೇಳಾರ್ದೆ ನಮ್ಮ ಕಮ್ಯುನಿಟಿ ನಾನು ಹೋಗಿ ಬಂದಿದ್ದು. ಇವತ್ತಿಗೆ 18 ವರ್ಷ ಆಯ್ತು ನಾನು ಮನೆಗೆ ಹೋಗಿಲ್ಲ. ಅದು ಚೆನ್ನಾಗಿ ಅನ್ನಿಸ್ತು ನನಗೆ. ಯಾಕೆಂದ್ರೆ ಬಂಡವಾಳ ಇಲ್ಲದೆ ದುಡ್ಡು, ಟಾರ್ಚರ್ ಇಲ್ಲದೆ ದುಡ್ಡು, ಏನು ಮಾಡಿದ್ರೆ ನಮಗೆ ರಾಜಕೀಯ ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ ಯಾರು ಕೇಳ್ತಾ ಇರಲಿಲ್ಲ. ನೈಸಾಗಿ ಕಾಣಬೇಕು, ಸೇಕ್ಸಾಗಿ ಕಾಣಬೇಕು, ನಾವು ಲೇಡೀಸ್ ಥರ ಇರಬೇಕು ಅಂತ. ಉತ್ತರ ಕರ್ನಾಟಕದಲ್ಲಿ ನನಗೆ ಗುಲ್ಬರ್ಗ, ಬೀದರು, ಬಸವ ಕಲ್ಯಾಣ ಇವು ಎಲ್ಲ ಊರ ಕಡೆ ಮಾಡಿದ್ದೀನಿ ನಾನು. ನೀನು ಇಲ್ಲಿ ಬೇಡ, ನಡಿ ಬೆಂಗಳೂರಿಗೆ ಬಂದರೆ ಇನ್ನೂ ನೀನು ಚೆನ್ನಾಗಿ ದುಡಿಬೋದು ಅಂತ ಹೇಳೋಣ ಇಲ್ಲಿ ಕರ್ಕೊಂಡು ಬಂದರು. ಇವತ್ತು ಎಷ್ಟು ದುಡ್ಡು ಸಂಪಾದನೆ ಮಾಡಿದೆ, ಇವತ್ತೇ ಖಾಲಿ. ಹೆಂಗೆ ಖಾಲಿ ಮಾಡ್ತಾಯಿದ್ರಿ? ಹಾಂ, ಇವತ್ತು ಈ ಥರ ಬಟ್ಟೆ ಹಾಕೋಗಿದ್ದೀನ, ಇಷ್ಟು ಚೆನ್ನಾಗೈತೆ. ನಾಳೆಗೆ ಯಾವ ಥರ ಬಟ್ಟೆ ಹಾಕಬೇಕು? ಒಂದು ಪ್ಯಾಂಟ್ 2,000, 3,000, ಒಂದು ಟೀ ಶರ್ಟ್ 1,000 ರೂಪಾಯಿದು. ಈ ಥರ ಸೆಕ್ಸಿ ಬಟ್ಟೆ ಪರ್ಚೇಸ್ ಮಾಡೋದು, ಮೇಕಪ್ ಸಾಮಾನು ಜೊತೆನೇ ಲವರ್ ಇದನ್ನು ಲವರ್ಗೆ ಏನು ಬೇಕು ತಗೋ, ಅಲ್ಲಿ ಕಾಸು ಐತೆ, ಎಷ್ಟು ಬೇಕೇ ಎತ್ಕೋ. ಇವಾಗ ಬರೀ ಲವರ್ ಅಂತ ಇರೋದು ಬೇಡ, ಮುಂದೆ ಹೋಗಿ ನಾವು ಮದುವೆ ಮಾಡ್ಕೊಳ ಅಂತ ನಾವು ಪ್ಲ್ಯಾನ್ ಮಾಡಿದೆ. ಆವಾಗ ಅವನು ಒಂದೇ ಮಾತು ಹೇಳ್ದ, ನಾನು ಬೇಕಾ ಆ ಕೆಲಸ ಬೇಕಾ ಅಂತ. ಈ ಬ್ರೆಸ್ಟ್ ಮಾಡಬೇಕಂತ ಏನೂ ಇರಲಿಲ್ಲ, ಇಂಜೆಕ್ಷನಲ್ಲಿ ಚೆನ್ನಾಗಿ ಬರ್ತಾಯಿತ್ತು. ನೋಡಿ, ಆ ಹುಡುಗ ನನಗಿಷ್ಟ, ಅವ್ನ ನಂಬರ್ ಎತ್ಕೊಂಡು ಬಾ ಅಂತ ನಾನು ಹೇಳಿದೆ. ಅವಳು ಏನು ಮಾಡಿದಳು, ಅಯ್ಯೋ ಹಂಗೆ ಅವನು ಏನಕ್ಕೆ ನಂಬರ್ ಕೊಡ್ತಾನೆ ಅಂತ ಹೇಳಿದೆ. ನೀನು ಹೋಗಿ ಕೇಳಿಬಿಟ್ಟು ಬಾ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅವಳಿಗೆ ಹೋಗಿ ಕೇಳಿದಳು. ಅವಳಿಗೆ ನಂಬರ್ ಕೊಟ್ಟಿಲ್ಲ ಅವನು. ಏನು ಮಾಡೋದು, ಅವನಿಗೆ ಬಿಟ್ಟು ಮುಂದೆ ಹೋಗೋಕ್ಕೂ ಆಗ್ತಾಯಿಲ್ಲ, ಅವನು ನಂಬರು ಕೊಡ್ತಾಯಿಲ್ಲ. ಬೇರೆ ಹೊಸ ಸರ್ಚ್ ಮಾಡಿದೆ. ಆವಾಗ ನನ್ನ ಕಮ್ಯುನಿಟಿ ನಮಗೆ ಸಿಕ್ಕಿದ್ರು. ಆವಾಗ ನಾನು ನಮ್ಮ ಮನೇಲಿ ಸ್ವಲ್ಪ ತಿಳಿಸಿದೆ, ನಮ್ಮ ಮನೇಲಿ ಒಪ್ಕೊಂಡಿಲ್ಲ. ಆವಾಗ ಮನೇಲಿ ಏನಂತ ಹೇಳಿದ್ರಿ? ಹಿಂಗೆ ಚೇಂಜಸ್? ಹಾಂ, ನಮ್ಮ ಮನೇಲಿ ಒಪ್ಕೊಂಡಿಲ್ಲ. ಆವಾಗ ನಮ್ಮ ಮನೇಲಿ ಹೇಳಿ ಕೇಳಾರ್ದೆ ನಮ್ಮ ಕಮ್ಯುನಿಟಿ ನಾನು ಹೋಗಿ ಬಂದಿದ್ದು. ಇವತ್ತಿಗೆ 18 ವರ್ಷ ಆಯ್ತು ನಾನು ಮನೆಗೆ ಹೋಗಿಲ್ಲ. ಅಂದರೆ ನಿಮ್ಮ ಅಮ್ಮಂಗೆ ಹೇಳಿದ್ರಾ? ಎಲ್ಲರಿಗೂ ಹೇಳಿದ್ದೆ. ಏನಂತ? ಅಷ್ಟೊತ್ತಿಗೆ ನಿಮ್ಮ ಅಣ್ಣಂದು ಯಾರ್ದು ಮದುವೆ ಆಗಿರಲಿಲ್ಲ? ನಮ್ಮ ಅಣ್ಣನ ಮದುವೆ ಆಗಿತ್ತು, ನಮ್ಮ ಅಕ್ಕನ ಮದುವೆ ಆಗಿತ್ತು, ಎಲ್ಲರದು ಮದುವೆ ಆಗಿತ್ತು. ಎಲ್ಲರ ಮದುವೆ ಆಗಿತ್ತು. ನಾನು ಅಲ್ಲಿ ಇರೋಳಗೆ ಮದುವೆ ಆಗಿತ್ತು. ಓಕೆ. ಹಾಂ. ನಿಮ್ಮ ಬಿಹೇವಿಯರ್ಸ್ ಚೇಂಜಸ್ ಬಗ್ಗೆ ನಿಮ್ಮಮ್ಮ ಅಬ್ಸರ್ವ್ ಮಾಡ್ತಾ ಇದ್ರು, ಬಟ್ ಬಾಯಿ ಬಿಡಿ ಹೇಳ್ತಾ ಇಲ್ಲ. ಯಾವ ತಾಯಿ ತಂದೆಗೆ ಇಷ್ಟ ನನ್ನ ಮಗ ಹಿಂಗಿದ್ದಾನಂತ ಹೇಳೋಕ್ಕೆ ಯಾರೂ ಇಷ್ಟ ಇಲ್ಲ. ಇನ್ನು ಒಂದು ನಮ್ಮ ಅಮ್ಮಕ್ಕಿಂತ ನಮ್ಮ ಅಪ್ಪಂದು ನನ್ನ ಮ್ಯಾಗೆ ತುಂಬ ಪ್ರಾಣ ಇತ್ತು. ಇನ್ ಕೇಸ್ ನಾನು ಹಿಂಗೆ ಹೇಳಿದ್ರೆ ಭೀ ನಮ್ಮಪ್ಪ ಅಷ್ಟೊತ್ತೆಲ್ಲ ಹಾಕ್ಕೊಂಡಿಲ್ಲ. ಬಟ್ ನನಗೆ ಆ ಜೀವನ ಬೇಡ ಆಗಿಬಿಟ್ಟಿತ್ತು. ಅದರದಿಂದ ನಾನು ಬಂದು ನಮ್ಮ ಕಮ್ಯುನಿಟಿ ಸೇರಿಕೊಂಡು. ಇಲ್ಲಿ ಮಹಾರಾಷ್ಟ್ರದಲ್ಲೇನಾ? ಇಲ್ಲ, ಬೇರೆ ಕಡೆ ಹೋದ, ಉತ್ತರ ಕರ್ನಾಟಕಲ್ಲಿ. ಉತ್ತರ ಕರ್ನಾಟಕ? ಹಾಂ, ಬೀದರ್, ಹುಬ್ಬಳ್ಳಿ ಕಡೆ ಇದೆಯಲ್ಲ, ಗುಲ್ಬರ್ಗ ಆ ಸೈಡ್. ಅಂದರೆ ನಿಮ್ಮ ಊರಿಗೆ ಹತ್ರ ಇತ್ತಾ ಉತ್ತರ ಕರ್ನಾಟಕ? ಅಂದ್ರೆ ಭೀ 100 ಕಿಲೋಮೀಟರ್ ಆಗುತ್ತೆ. ಬಾರ್ಡರ್ ಜಿಲ್ಲೆ ಆಗತ್ತೆ ಮಹಾರಾಷ್ಟ್ರ. ಮಿರ್ಜಾಪುರನ? ಇಲ್ಲ, ನಿಮ್ಮೂರು? ನಮ್ಮದೂರು ಬಾರಾಮತಿಯ ಕಡೆ. ಓಕೆ. ಅಲ್ಲಿದ್ದೂರ. ಮತ್ತು ಅಲ್ಲಿ ನಮ್ಮ ಕಮ್ಯುನಿಟಿ ಜೊತೆ ಇದ್ದ. ಸ್ಟಾರ್ಟಿಂಗಲ್ಲಿ ನಮ್ಮವ್ರು ಏನು ಕೆಲಸ ಮಾಡ್ತಾರೆ ಅದೇ ಕೆಲಸ ನನಗಿದು. ಅಲ್ಲಿಂದ ಬಂದ್ರಲ್ಲ, ಏನು ತಗೊಬರ್ನಿಲ್ಲ ನೀವು? ನಾನು ಏನು ತೊಗೊಂಡ್ಬರಲಿಲ್ಲ. ನಿಮ್ಮ ಹೆಸರೇನು, ಒರಿಜಿನಲ್ ಹೆಸರು ಅವಾಗ ಇದ್ದಿದ್ದು? ನಾನು ಅದು ಒರಿಜಿನಲ್ ಹೆಸರು ಇನ್ನೂ ತನಕ ನಾನು ಡಿಕ್ಲೇರ್ ಮಾಡಿಲ್ಲ, ನಾನು ಮಾಡೋಕ್ಕಾಗಲ್ಲ. ಓಕೆ. ಅಲ್ಲ, ನಿಮ್ಗಷ್ಟು ಕೈ ತುಂಬ ಸಂಬಳ ಎಲ್ಲ ಮತ್ತೆ ಹೋಗಿದ್ರೆ ಸಿಗ್ತಾ ಇತ್ತು, ನೀವು ಅಲ್ಲೇ ಸಂಬಳ ಮಾಡ್ಕೋಬೋದಿತ್ತಲ್ಲ, ಹಂಗೆ ಅನ್ನಿಸ್ತು. ಬಟ್ ನಾನು ಕಂಫರ್ಟಬಲ್ ಲೈಫ್ ಬೇಕಾಗಿತ್ತು ಸಂಬಳಕ್ಕೆ ಜೊತೆ. ಓಕೆ. ಅದರಿಂದ ಬಟ್ ನನಗೆ ಇನ್ನೂ ಭೀ ಹಾಸ್ಪಿಟಲ್ ತುಂಬ ಟಾರ್ಚರ್ ಆಗ್ತಾಯಿತ್ತು. ನಾನು ಎಷ್ಟೋ ಸಿನ್ಸಿಯರ್ಲಿ ಡ್ಯೂಟಿ ಮಾಡಿದ್ರೆ ಅಲ್ಲಿ ಇರೋ ಸ್ಟಾಫೇ ನನಗೆ ಟಾರ್ಚರ್ ಕೊಡ್ತಾಯಿದ್ರು. ನೀನು ನೋಡಿದ್ರೆ ಹಂಗಾಗುತ್ತಾ, ನಾನು ನೋಡಿದ್ರೆ ಹಿಂಗಾಗುತ್ತಾ, ಆ ಥರ. ಬಟ್ ನಾನು ಸ್ಟಾರ್ಟಿಂಗಲ್ಲಿ ಹಾಸ್ಪಿಟಲ್ ಏನು ಕಿರುಕುಳ ಕೊಡ್ತಾಯಿದ್ರು? ಇವಾಗ ನನ್ನ ಜೊತೆ ಇವಾಗ ಸಿಸ್ಟರ್ ಬ್ರದರ್ಸ್ ಕೆಲಸ ಮಾಡ್ತಾ ಇರ್ತಾರೆ. ಹಾಸ್ಪಿಟಲ್ 2 ಸ್ಟಾಫ್ ಇರೋದು, ಸಿಸ್ಟರ್ ಬ್ರದರ್. ಈ ಬ್ರದರ್ಗಳು ಇರ್ತಾರಲ್ಲ, ಅವರು ನನಗೆ ಟಾರ್ಚರ್ ಕೊಡ್ತಾಯಿದ್ರು. ಒಂದು ಪೇಷಂಟ್ ಶಿಫ್ಟ್ ಮಾಡ್ಬೇಕಂದ್ರೆ ಬೇಗ ಪೇಷಂಟ್ ಶಿಫ್ಟ್ ಮಾಡಿ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ಅಂದರೆ ಒಂಥರ ಗೇಲಿ ಮಾಡೋದು, ಒಂಥರ ಇಲ್ದು ಅಸಹ್ಯವಾಗಿ ವರ್ತನೆ ಮಾಡೋದು, ಆ ಥರ ಮಾಡ್ತಾಯಿದ್ರು. ಅವಾಗ ನಾನು ತುಂಬ ಬೇಜಾರಾಗ್ತಾಯಿತ್ತು. ಇದೇನು ಇವ್ರಿಗೇನು ಮಾಡೋದು, ಆ ಡಿಪಾರ್ಟ್ಮೆಂಟ್ಗೆ ಹೋಗಬೇಡ್ದು ಅಂತ ನೆನೆಸ್ಕೊಂಡ್ರೆ ಇನ್ ಕೇಸ್ ಪೇಷಂಟ್ ಅಲ್ಲೇ ಹೋಗ್ಬೇಕಂದ್ರೆ ಅಲ್ಲಿ ನಾನು ಹೋಗಲೇಬೇಕಾಗಿತ್ತು. ಏನಲ್ಲಿ ನಂದು ಕೆಲಸ ಇರಲಿಲ್ಲ ಅಂದ್ರೆ ಭೀ ನೀನು ಅದೇನೇ ಮಾಡಿಲ್ಲ, ಇದನ್ನೇ ಮಾಡಿಲ್ಲ, ಪೇಷಂಟು ಇಲ್ಲೇ ನಿಂತ್ಕೋ, ನಮ್ಮ ಜೊತೆ ನಿಂತ್ಕೋ, ಈ ಥರ ಮಾಡ್ತಾಯಿದ್ರು. ಅದರದಿಂದ ನನಗೆ ಅದು ಇದೂ ಬೇಡ ಅಂದ್ಬಿಟ್ಟು ನಾನು ಬಿಟ್ಟು ಈ ಕಡೆ ಕರ್ನಾಟಕಕ್ಕೆ ಬಂದಿದ್ದೆ. ಓಕೆ. ಕರ್ನಾಟಕಕ್ಕೆ ಬಂದರೆ ನಿಮ್ಮ ಕಮ್ಯುನಿಟಿಗೆ ಸೇರಿಕೊಂಡ್ರಿ. ಸೇರ್ಕೊಂಡಾದ ನಂತರ ಯಾರು ಅಕ್ಸೆಪ್ಟ್ ಮಾಡಿದ್ದು? ಎಷ್ಟು ಜನ ಇದ್ದರು ಅಲ್ಲಿ? ನಿಮಗೆ ಭಾಷೆ ಬರ್ತಾ ಇತ್ತಾ ಕನ್ನಡ?
ಆ್ಯಕ್ಚುಲಿ ಅವರು ಉತ್ತರ ಕರ್ನಾಟಕದವರೇ ಇದ್ದರು. ಭಾಷೆದು ಏನು ತೊಂದರೆ ಇರಲಿಲ್ಲ. ನನಗೆ ಮುಂಚೆನೇ ಸ್ವಲ್ಪ ಕನ್ನಡ ಬರ್ತಾಯಿತ್ತು ಉತ್ತರ ಕರ್ನಾಟಕದ್ದು. ಬೆಂಗಳೂರಲ್ಲಿ ಬಂದು ನಾನು ಇವಾಗ ಚೆನ್ನಾಗಿ ಕನ್ನಡ ಕಲ್ತ್ಕೊಂಡಿದ್ದು. ಭಾಷೆ ಬರ್ತಾಯಿತ್ತು, ಏನು ತೊಂದರೆ ಇರಲಿಲ್ಲ. ನಾರ್ಮಲಾಗಿ ಕನ್ನಡ ಅವರು ಮಾತಾಡ್ತಾಯಿದ್ದರು, ಹಿಂದಿ ಮಾತಾಡ್ತಾಯಿದ್ರು. ಅದರದಿಂದ ಒಂದು 8 ಜನ ಇದ್ದೆವು ನಾವು ಒಟ್ಟಿಗೆ. ಅವ್ರ ಜೊತೆ ಆವಾಗ ನನಗೇನು ಮಾಡಬೇಕಂತ ಗೊತ್ತಿರಲಿಲ್ಲ. ಮೇಕಪ್ ಯಾವ ಥರ ಮಾಡಬೇಕು, ಡ್ರೆಸ್ ಯಾವ ಥರ ಮಾಡಬೇಕು, ಯಾವ ಥರ ಆಗ್ತಾರೆ ನಮಗೆ ಚೆನ್ನಾಗಿರುತ್ತಂತ. ಹಂಗೆ ಒಬ್ರಿಗೊಬ್ರು ಕಮ್ಯುನಿಟಿ ನೋಡಿ ಕಲ್ತ್ಕೊಂಡು. ಬಟ್ ಎಷ್ಟೋ ಜನ ನಮ್ಮ ಕಮ್ಯುನಿಟಿ ಆಗಿಯೇ ಅವರು ಕಮ್ಯುನಿಟಿ ಥರ ಇರಲಿಲ್ಲ. ಇಲ್ಲಿ ಮಾತ್ರ ಕಮ್ಯುನಿಟಿ ಇರೋದು, ಮತ್ತು ಊರಿಗೆ ಹೋದರೆ ಅವರು ಫಸ್ಟ್ ಹೆಂಗಿದ್ರು ಆ ಥರ ಮಾಡೋದು. ಕೆಲವ್ರು ಮಾಡಿದ್ರು. ನಾನು ಮಾತ್ರ ಒನ್ ಟೈಮ್ ನಾನು ಡಿಸೈಡ್ ಮಾಡಿದ್ದೀನಿ, ಕ್ರಾಸ್ ಡ್ರೆಸ್ ಹಾಕೋದಂದ್ರೆ ಹಾಕೋದು, ನೆಕ್ಸ್ಟ್ ಆ ಬಟ್ಟೆ ಮುಟ್ಟೋದಿಲ್ಲ ಅಂದ್ಬಿಟ್ಟು ನಾನು ಇವಾಗ ತನಕ ನಾನು ಒಂದು ದಿವಸ ಆ ಬಟ್ಟೆ ಮುಟ್ಟಿಲ್ಲ. ನನ್ನ ಜೀವನ ಅದುವೇ ಇದೆ ಅಂತ ನಾನು ಒಂದಿನ ನಾನು ನೆನೆಸ್ಕೊಲ್ಲ. ನನ್ನ ಫಸ್ಟಿನ ಹೆಸರು ಏನಿದೆ ಅಂತ ನಾನು ಅದು ತೊಗೋಕ್ಕೂ ಇಷ್ಟಪಡಲ್ಲ. ಫಸ್ಟ್ ಟೈಮ್ ಸೀರೆ ವೇರ್ ಮಾಡಿದ್ರಿ, ಹೋದ ತಕ್ಷಣ ಬಂದ ತಕ್ಷಣ ನಿಮ್ಮ ಕಮ್ಯುನಿಟಿಯವರು ಸೀರೆ ಕೊಟ್ರಾ? ನನಗೆ ಸ್ಟಾರ್ಟಿಂಗಲ್ಲಿ ಸೀರೆ ಕೊಟ್ಟರು. ಆಮೇಲೆ ನಾನು ತುಂಬ ಸೀರೆ ಉಟ್ಕೊಂಡಿಲ್ಲ. ಅವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರಲ್ಲ. ಸೀರೆ ಉಟ್ಕೊತಾ ಇದ್ದೆ, ಬಟ್ ಸ್ಟಾರ್ಟಿಂಗಲ್ಲಿ ಸೀರೆ ಉಟ್ಕೊಂಡಿಲ್ಲ. ಜಾಸ್ತಿ ಟೀ ಶರ್ಟ್ ಜೀನ್ ಪ್ಯಾಂಟೇ ನಾನು ಹಾಕೊತಾ ಇದ್ದೆ. ಅದರಲ್ಲಿ ಇದೇ ಫೋಟೋ ನಾನು ತೋರಿಸ್ತೀನಿ. ಅವಾಗ ನನಗೆ ಇಷ್ಟು ಕೂದಲಿತ್ತು, ಬೆಳೆಸ್ತಾ ಇದ್ದೆ. ಅಂದ್ರೆ ಭೀ ನಾನು ಏನು ಮಾಡ್ತಾಯಿದ್ದೆ, ಊರಿಗೆ ಸ್ವಲ್ಪ ದಿನ ಹೋಗೋದು ಬರೋದು ಮಾಡ್ದೆ. ಅದು ನನಗಿಷ್ಟ ಆಗಿಲ್ಲಮ್ಮಪ್ಪ, ಅದಕ್ಕೂ ಬ್ರೇಕ್ ಹಾಕ್ಬಿಟ್ರು. ಇವಾಗ ನಿಂದು ಬೇಡ, ನೀನು ಇಲ್ಲೇ ಇರಬೇಕು ಅಂತ. ಎಷ್ಟೋ ಸರಿ ನನ್ನ ಕೂದಲು ಕಟ್ ಮಾಡಿ ಹೋಗಿದ್ದು. ಆಮೇಲೆ ಲಾಸ್ಟ್ ನನಗೂ ಸಾಕಾಗ್ಬಿಡ್ತು. ಇದ್ದರೆ ಒಂದೇ ಜೀವನ ಇರೋಣ ಅಂದ್ಬಿಟ್ಟು ನಾನು ಡಿಸೈಡ್ ಮಾಡಿದೆ. ಆವಾಗಿನ ನಾನು ಊರಿಗೆ ಹೋಗಿಲ್ಲ, ಕೂದಲನ್ನು ಕಟ್ ಮಾಡಿಲ್ಲ, ಎಲ್ಲನೇ ಚೇಂಜಸ್ ಮಾಡ್ದೆ. ಎಲ್ಲ ಮೂಗೋದು ಏನು ಚುಚ್ಚಿತಿರಲಿಲ್ಲ, ಎಲ್ಲ ನಾನು ಚುಚ್ಕೊಂಡ್ಬಿಟ್ಟೆ. ಹಾಗಾದರೆ ಫುಲ್ಲಾಗಿ ಆಗೋದಿಲ್ಲ, ಆಗೋದೇ ಬೇಡ ಅಂದ್ಬಿಟ್ಟು ಚೇಂಜಸ್ ಮಾಡಿಬಿಟ್ಟು. ಅಲ್ಲ, ಸ್ಟಾರ್ಟಿಂಗ್ ಹೋದ ತಕ್ಷಣ ಏನು ಕೆಲಸ ಕೊಟ್ಟರು ನಿಮಗೆ ನಿಮ್ಮ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಲಿ? ಸ್ಟಾರ್ಟಿಂಗ್ ನಾನು ಕಲೆಕ್ಷನ್ ಕಳಿಸಿದ್ರು. ನನ್ನ ಸ್ಟಾರ್ಟಿಂಗ್ ಸಿಗ್ನಲ್ ಕೇಳ್ತಾ ಇದ್ದ. ಡೈಲಿ ಸಿಗ್ನಲ್ ಕೇಳ್ತಾ ಇದ್ದ. ಸಿಗ್ನಲ್ ಅಂತ ಹೇಳಿದರೆ ಸಿಗ್ನಲಲ್ಲಿ ಕಲೆಕ್ಷನ್ ಮಾಡ್ತಾ ಇದ್ದೆ ನಾನು. ಓಕೆ. ಆವಾಗ ನಿಮ್ಗೆ ಗಡ್ಡ ಎಲ್ಲ ಇರೋದಲ್ಲ, ಇನ್ನೂ ಆಪ್ರೇಷನ್ ಆಗಿರಲಿಲ್ಲ? ಹಾಂ, ಆವಾಗ ಇರೋದು. ಬಟ್ ನಮ್ಮ ಕಮ್ಯುನಿಟಿದವರು ಪ್ಲಕ್ಕರ್ ಅಂತ ಇರುತ್ತೆ, ನಮಗಂತ ಒಂದು ಇರುತ್ತೆ, ಚಿಮ್ಟ ಅಂತ ಇರುತ್ತೆ. ಅವ್ರಿಗೆ ಯಾವಾಗ ನಾವು ಅದರಲ್ಲಿ ಕಾಲು ಇಡ್ತೇವೋ ಅವಾಗ ಅವರು ಒಂದು ಸೀರೆ, ಒಂದು ಅದು ಪ್ಲಕ್ಕರ್ ಕೊಟ್ಟಿರ್ತಾರೆ. ಪ್ಲಕ್ಕರ್ ಅಂದ್ರೆ ಹೇರ್ ರಿಮೂವ್ ಮಾಡ್ಕೊಳ್ಳೋಕ್ಕೆ ಲೇಡೀಸ್ಗಳು ಪ್ಲಕ್ಕರ್ ಯೂಸ್ ಮಾಡ್ತಾರೆ, ಆ ಥರ ಇಲ್ಲ. ಇದು ನಮ್ದಂತಾನೆ ಬೇರೆ ಥರ ಇರುತ್ತೆ, ಟ್ರಾನ್ಸ್ಜೆಂಡರ್ಗಂತಾನೆ ಬೇರೆ ಥರ ಇರುತ್ತೆ. ಅದು ಕೊಟ್ಟಿರ್ತಾರೆ. ನಮ್ಗಲ್ಲಿ ಮುಖ್ಯ ಸಂಪ್ರದಾಯ ಅದೇ. ಫಸ್ಟ್ ನಮ್ಮ ಮನೆಗೆ ಯಾವ ಟ್ರಾನ್ಸ್ಜೆಂಡರ್ ಬಂದ್ರೆ ಅದು ಒಂದು ಮತ್ತು ಸೀರೆ ಒಂದು ಮುಖ್ಯವಾಗಿ ಕೊಡ್ತಾರೆ. ಏನಂದ್ರೆ ಸಾಯತಕ್ಕನೂ ಸೀರೆ ಇಟ್ಕೊ, ಸಾಯತಕ್ಕನ ಅದು ಇಟ್ಕೊ, ಯಾಕಂದ್ರೆ ನಮ್ಗೆ ಬಂದೇ ಬರುತ್ತೆ ಅಂದ್ಬಿಟ್ಟು ಆವಾಗಿತ್ತು. ಆವಾಗ ನಾನು ಸ್ಟಾರ್ಟಿಂಗ್ ನನಗೆ ಬರ್ತಾ ಇರಲಿಲ್ಲ, ಅದು ಭಯ ಆಗ್ತಾಯಿತ್ತು. ಹೌದು, ತುಂಬ ಪೇನ್ ಆಗ್ತಾಯಿತ್ತು. ಬಟ್ ಏನು ಮಾಡೋದು, ನೋಡೋಕ್ಕೂ ಅಸಹ್ಯ ಕಾಣ್ತಾಯಿತ್ತು. ನಮಗೂ ಅನ್ನಿಸ್ತಿತ್ತು ನಾವು ನೈಸಾಗಿ ಕಾಣಬೇಕು, ಸೇಕ್ಸಾಗಿ ಕಾಣಬೇಕು, ನಾವು ಲೇಡೀಸ್ ಥರ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ಅವಾಗ ನನಗಂತ ಹಾಕಕ್ಕೆ ಬರ್ತಾ ಇರಲಿಲ್ಲ. ನಮ್ಮ ಕಮ್ಯುನಿಟಿಲಿ ಬೇರೆಯವರು ನಮ್ಗಿಂತ ಸೀನಿಯರ್ ಇರ್ತಾರೆ, ಅವರು ಹಾಕೋದು. ಅವರಿಗೆ ಆ ದಿನ ನಿಂದು ನೀನೇನು ಹೇಳೋದೆಲ್ಲ ಕೆಲಸ ಮಾಡ್ತೀನಿ, ನಿನಗೇನು ಬೇಕು ತಂದು ಕೊಡ್ತೀನಿ, ನನಗೆ ಇದು ಮಾಡಿಕೊಡು ಅಂದರೆ ಅವರು ಮಾಡಿಕೊಡ್ತಾಯಿದ್ರು. ಆವಾಗ ಅವರು ಸ್ವಲ್ಪ ದಿನ ಮಾಡಿದ್ರು. ಆಮ್ಯಾಗ ನಾವೇ ನಿಧಾನಕ್ಕೆ ನಾವೇ ಟ್ರೈ ಮಾಡಿ, ಮತ್ತು ನಾನೇನು ಮಾಡ್ದೆ, ಹಾಂ ಅದೇ ಮಾಡ್ತಾಯಿದ್ದೆ. ಎಲ್ಲಿ, ಯಾವ ಜಿಲ್ಲೆ? ಇದೇ ಬೆಂಗಳೂರಲ್ಲೇ ಮಾಡ್ತಾ ಇದ್ದೆ. ನೀವಿನ್ನು ಉತ್ತರ ಕರ್ನಾಟಕದಲ್ಲಿ? ಉತ್ತರ ಕರ್ನಾಟಕದಲ್ಲಿ ನನಗೆ ಗುಲ್ಬರ್ಗ, ಬೀದರು, ಬಸವ ಕಲ್ಯಾಣ ಇವು ಎಲ್ಲ ಊರ ಕಡೆ ಮಾಡಿದ್ದೀನಿ ನಾನು. ಓಕೆ. ಎಷ್ಟು ದಿನ ಮಾಡಿದ್ರಿ ಅಲ್ಲಿ? ಅಲ್ಲಿ ಒಂದು 2 ವರ್ಷ ಮಾಡಿದ್ದೀನಿ ಅಲ್ಲಿ. 2 ವರ್ಷ? 2 ವರ್ಷ. ಆಮ್ಯಾಗ ಬೆಂಗಳೂರ್ದು ಒಂದು ಕಮ್ಯುನಿಟಿ ಸಿಗೋಣ ನೀನು. ಅವಾಗ ನಾನು ಸ್ವಲ್ಪ ಚೆನ್ನಾಗಿದ್ದೆ, ವೆಯ್ಟ್ ಕಡಿಮೆ ಇತ್ತು, ಸ್ಲಿಮ್ ಆಗಿದ್ದ. ಅವಾಗ ಹೇರ್ಸಿನ ಜಾಸ್ತಿ ಇತ್ತು ನನಗೆ. ಅವಾಗ ನೀನು ಇಲ್ಲಿ ಬೇಡ, ನಡಿ ಬೆಂಗಳೂರಿಗೆ ಬಂದರೆ ಇನ್ನೂ ನೀನು ಚೆನ್ನಾಗಿ ದುಡಿಬೋದು ಅಂತ ಹೇಳೋಣ ಇಲ್ಲಿ ಕರ್ಕೊಂಡು ಬಂದರು. ಅಂದರೆ ಅಲ್ಲಿ ಓನ್ಲಿ ನೀವು ಭಿಕ್ಷಾಟನೆ ಮಾಡಿದ್ದ, ಬೇರೆ ಇನ್ನೇನು ವರ್ಕ್ ಮಾಡಿದ್ದೆ? ಏನು ಮಾಡಿ ಭಿಕ್ಷಾಟನೆ ಅಷ್ಟೇ. ಎಷ್ಟು ಸಂಪಾದನೆ ಸಿಗ್ತಾ ಇತ್ತು ಅಲ್ಲಿ? ಒಂದು ದಿನಕ್ಕೆ 2,000, 1,500, 2,000 ಸಿಗ್ತಾ ಇತ್ತು. ಅದರಲ್ಲಿ ಸ್ವಲ್ಪ ಅದರಲ್ಲಿ 500 ರೂಪಾಯಿ ನಮ್ಮ ದೊಡ್ಡವ್ರಿಗೆ ಕೊಡ್ಬೇಕು, ಮಿಕ್ಕಿದ್ದು ನಮ್ಮದು ಹೋಗೋ ಬರೋ ಚಾರ್ಜಸ್ ಹೋಗಿ 1,200 ರೂಪಾಯಿ ಕೈಯಲ್ಲಿ ಮಿಕ್ತಾ ಇತ್ತು. ಬಟ್ ಅದು ಚೆನ್ನಾಗಿ ಅನ್ನಿಸ್ತು ನನಗೆ. ಯಾಕೆಂದರೆ ಬಂಡವಾಳ ಇಲ್ಲದೆ ದುಡ್ಡು, ಟಾರ್ಚರ್ ಇಲ್ಲದೆ ದುಡ್ಡು, ಏನು ಮಾಡಿದ್ರೆ ನಮಗೆ ರಾಜಕೀಯ, ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ ಯಾರು ಕೇಳ್ತಾ ಇರಲಿಲ್ಲ. ಮತ್ತು ಕ್ರಾಸ್ ಡ್ರೆಸ್ಸಿಂಗ್ ಇನ್ನೂ ಇಷ್ಟ ಆಗ್ತಾಯಿತ್ತು. ನಮ್ಮ ಇಷ್ಟ ಪ್ರಕಾರ ಎಲ್ಲ ಇದ್ರೆ ಇನ್ನೂ ಹ್ಯಾಪಿಯಾಗಿರ್ತೀವಿ, ಚೆನ್ನಾಗಿ ಅನ್ನಿಸ್ತಾಯಿತ್ತು. ಅಲ್ಲಿದ್ದು ಬಂದು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬರೋಣ ಇಲ್ಲಿ ಸ್ವಲ್ಪ ದಿನ
ಮಾಡಿದೆ ನಾನು ಕೆಲಸ. ಏನು ಸೆಕ್ಸ್ ವರ್ಕ್? ಹಾಂ, ಇಲ್ಲಿ ಯಾವ ಅಡ್ಡ? ಇಲ್ಲೇ ರಾಮಮೂರ್ತಿ ನಗರ್ ಈ ಕಡೆ ಮಾಡ್ತಾ ಇದ್ದೆ. ಇನ್ನು ಆಪರೇಷನ್ ಆಗಿರ್ಲಿಲ್ಲ? ಇನ್ನೂ ಇಲ್ಲ. ಓಕೆ. ಇನ್ನೂ ಇಲ್ಲ. ಅವಾಗ ಅಲ್ಲಿದ್ದು ಇಲ್ಲಿ ಬರೋಣ ಆವಾಗ ಆಗಿದ್ದು. ಅಂದ್ರೆ ನೀವು ಇಲ್ಲಿ ಭಿಕ್ಷಾಟನೆ ಮಾಡಬೇಕು ಅಂತ ಬಂದ್ರ ಅಥವಾ ಸೆಕ್ಸ್ ವರ್ಕ್ ಮಾಡ್ಬೇಕಂತ ಬಂದ್ರೆ ಒಟ್ಟಿಗೆ ದುಡ್ಡಿ ಬೇಕು ಅಂತ ಬಂದಿದ್ದೆ? ನಾನು ದುಡ್ಡು ಮಾತ್ರ ದುಡ್ಡಿಗಂತ ಇಲ್ಲ, ಜೀವನ ಮಾಡಕ್ಕಂತ ಬಂದಿದ್ದು ನಾನು. 4 ದಿನಗೋಸ್ಕರ ಇಲ್ಲಿ ಬಂದಿದ್ದು. 4 ದಿನ ಬೆಂಗಳೂರು ಹೆಂಗಿದೆ ನೋಡ್ಕೊಂಡು? 4 ದಿನಗೋಸ್ಕರ ಬಂದಿದ್ದು. ಆಮೇಲೆ ನಾನು ಒನ್ ಟೈಮ್ ಹಿಂಗೆ ಹೋಗಳಾಗ ಕೆಲವರು ನಾವು ಜಾಸ್ತಿ ಜೆಂಟ್ಸ್ಗೆ ಅಬ್ಸರ್ವ್ ಮಾಡೋದು. ಆವಾಗ ನಮಗೂ ಈ ಹುಡುಗರು ನೋಡಿದ್ರೆ ತುಂಬ ಫೀಲ್ ಆಗ್ತಾಯಿತ್ತು. ಆವಾಗ ಒಂದು ಹುಡುಗಿಗೆ ಇಷ್ಟಪಟ್ಟಿದ್ದು, ಹಿಂದಿ ಹುಡುಗ, ಅವನು UPದವನು. ಆ ಹುಡುಗಿಗೆ ಇಷ್ಟಪಟ್ಟ. ನನ್ನ ಜೊತೆ ಇನ್ನೊಬ್ಳು ಇದ್ದಳು, ಬಟ್ ನನಗೆ ಅಷ್ಟು ಧೈರ್ಯ ಇರಲಿಲ್ಲ. ನಾನು ಹೇಳಿದೆ, ನೋಡು ಆ ಹುಡುಗ ನನಗಿಷ್ಟ, ಅವ್ನ ನಂಬರ್ ಎತ್ಕೊಂಡು ಬಾ ಅಂತ ನಾನು ಹೇಳಿದೆ. ಅವಳು ಏನು ಮಾಡಿದಳು, ಅಯ್ಯೋ ಹಂಗೆ ಅವನು ಏನಕ್ಕೆ ನಂಬರ್ ಕೊಡ್ತಾನೆ ಅಂತ ಹೇಳಿದೆ. ನೀನು ಹೋಗಿ ಕೇಳಿಬಿಟ್ಟು ಬಾ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅವಳಿಗೆ ಹೋಗಿ ಕೇಳಿದಳು. ಅವಳಿಗೆ ನಂಬರ್ ಕೊಟ್ಟಿಲ್ಲ ಅವನು. ಏನು ಮಾಡೋದು, ಅವನಿಗೆ ಬಿಟ್ಟು ಮುಂದೆ ಹೋಗೋಕ್ಕೂ ಆಗ್ತಾಯಿಲ್ಲ, ಅವನು ನಂಬರೂ ಕೊಡ್ತಾಯಿಲ್ಲ. ನನಗೂ ಹೋಗಿ ಕೇಳೋಕೆ ನನ್ನ ಹತ್ರ ಧೈರ್ಯ ಇಲ್ಲ. ಮತ್ತು ಅವಳಿಗೆ ಹೇಳ್ದು, ಇನ್ನೊಂದ್ಕಿಂತ ಟ್ರೈ ಮಾಡು ಹೋಗಂತೆ. ಮತ್ತು ಹೋದ್ರೆ ಅವ್ನು ಯಾಕೆ ಕೊಡಬೇಕು ಅಂದ್ಬಿಟ್ಟು ಕೊಟ್ಟಿಲ್ಲ. ಲಾಸ್ಟ್ ಹಚ್ಚಿ ನೀನು ಕೊಟ್ಟಿಲ್ಲ, ನಾನು ಹೋಗಿ ಟ್ರೈ ಮಾಡ್ತೀನಿ, ನನಗೆ ಕೊಡ್ತಾನಂತೆ. ಹೋಗಿ ಕೇಳಿದ್ರೆ ಅವ್ನು ಕೊಟ್ಬಿಟ್ಟ ನಂಬರ್. ಕೊಡೋಣ ಸರಿ ಫೋನಲ್ಲಿ ಮಾತಾಡ್ದೆವು. ಆಮೇಲೆ ಮೀಟ್ ಆಗ್ದೆವು. ಅವ್ನು ನನಗೆ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಎಷ್ಟು ಬೆಂಗಳೂರಿಗೆ 4 ದಿನದಲ್ಲೇ ಇಷ್ಟೆಲ್ಲ ಆಯ್ತಾ? ಹಾಂ, ಇಷ್ಟೆಲ್ಲ ಆಯಿತು. ಪರವಾಗಿಲ್ಲ. ಹಾಗಾದ್ರೆ ನೀವು ತುಂಬ ಸುಂದರಿಯಾಗಿದ್ರಿ ಅನಿಸುತ್ತೆ. ಅಷ್ಟು ಚೆನ್ನಾಗಿರಲಿಲ್ಲ, ಬಟ್ ನನಗೊಂದು ರಾಶಿ ಇತ್ತು ಆ ಟೈಮ್ದಲ್ಲಿ. ಸಿಕ್ತು, ಅವನು ಮೀಟ್ ಆದ, ಅವನು ನನಗೆ ಇಷ್ಟಪಟ್ಟ, ನಾನು ಅವನಿಗೆ ಇಷ್ಟಪಟ್ಟು. ಈಗ 4 ದಿವಸದಲ್ಲಿ ಬೆಂಗಳೂರು ಬಿಟ್ಟು ಹೋಗಬೇಕಾಗಿತ್ತು. ಅವನಿಗೋಸ್ಕರ ನನಗೆ ಬೆಂಗಳೂರು ಹೋಗೋಕ್ಕೆ ಇಷ್ಟ ಆಗ್ತಾಯಿಲ್ಲ, ಇಲ್ಲೇ ಇದ್ಬಿಡೋಣ ಅಂತ ಇಷ್ಟ ಇತ್ತು. ಆಮ್ಯಾಗ ಇಲ್ಲಿ ಇರೋರು ದೊಡ್ಡವ್ರಿಗೆ ನಾನು ಹೇಳ್ದೆ, ನಾನು ವಾಪಸ್ ಊರಿಗೆ ಹೋಗಲ್ಲ, ನಾನು ಆ ಕಡೆ ಹೋಗಲ್ಲ, ಅವ್ರ ಜೊತೆ ನಾನು ಇಲ್ಲೇ ಇದ್ಕೊಳ್ತೀನಿ. ಅವ್ರಿಗೆ ಭೀ ಅದೇ ಬೇಕಾಗಿತ್ತು, ಯಾಕಂದ್ರೆ ಅವ್ರ ಹತ್ರ ಎಷ್ಟು ಜನ ಇರುತ್ತೋ ಅಷ್ಟು ಅವ್ರಿಗೆ ಇನ್ಕಮ್ ಇರುತ್ತೆ ಅಂದ್ಬಿಟ್ಟು. ಆಮ್ಯಾಗ ನಾನು ಆ ಹುಡ್ಗನ ಜೊತೆ ಲವ್ ಮಾಡ್ಕೊಂಡಿದ್ದ, ಅವ್ನು ಬರ್ತಾಯಿದ್ದ ಹೋಗ್ತಾಯಿದ್ದ. ಆಮ್ಯಾಗ ಅವನು ನನಗೆ ಹೇಳ್ದ, ನೀನು ಹಿಂಗೆ ಗ್ರೂಪಲ್ಲಿ ಇದ್ದರೆ ನಾನು ಬರಲ್ಲ, ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ದೆ. ನೀನು ಸೆಪ್ರೇಟ್ ಮನೆ ಮಾಡಿದ್ರೆ ನಾನು ಇರ್ತೀನಿ ಅಂತ ಹೇಳ್ದೆ. ಆಮೇಲೆ ನಾನು ನಮ್ಮ ದೊಡ್ಡವ್ರಿಗೆ ಹೇಳ್ದೆ, ನನಗೆ ಸೆಪ್ರೇಟ್ ಮನೆ ಮಾಡಿಕೊಡಿ ಅಂತ ಹೇಳ್ದೆ. ಆವಾಗ ನಮ್ಮವ್ರು ಒಪ್ಕೊಂಡಿಲ್ಲ. ನಾನು ತುಂಬ ರಿಕ್ವೆಸ್ಟ್ ಮಾಡ್ದೆ, ಅಂದ್ರೆ ಭೀ ಅವ್ರು ಒಪ್ಕೊಂಡಿಲ್ಲ. ನನ್ನ ಜೊತೆ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗ ನಾನೇನು ಮಾಡ್ತಾಯಿದ್ದೆ, ಡೈಲಿ ಸಂಪಾದನೆ ಮಾಡೋಕ್ಕೆ ಹೋಗ್ತಾ ಇದ್ದಲ್ಲ, ಆ ಬಂದು ದುಡ್ಡಲ್ಲಿ ನಾನು ಒಂದು ಚಿಕ್ಕ ಮನೆ ಅಡ್ವಾನ್ಸ್ ಕೊಟ್ಬಿಟ್ಟು ಮನೆ ಮಾಡಿದೆ. ಒಂದು ಪಾತ್ರೆ ತಂದು, ಪಾತ್ರೆ ಸಮೇತ ಮಾಡಿ ಒಂದು ಚಿಕ್ಕ ನಂದಂಥ ಒಂದು ಮನೆ ಮಾಡಿದೆ ನಾನು. ಆವಾಗ ಅವನ ಜೊತೆ ನಾನು 7 ವರ್ಷ ಇದ್ದೆ. ಆವಾಗ ತುಂಬ ದುಡ್ಡು ಬರ್ತಾಯಿತ್ತು, ಬಟ್ ಆವಾಗ ನನಗೆ ಅಷ್ಟು ನಾಲೆಜ್ ಇರಲಿಲ್ಲ. ಒಂದು ದಿನಕ್ಕೆ ಎಷ್ಟು ದುಡಿತಾ ಇದ್ರಿ ಸೆಕ್ಸ್ ವರ್ಕಿಂದ? 7,000ದಿಂದ 10,000 ದುಡಿತಾ ಇದ್ದೆ. ವಾವ್, ಒಳ್ಳೆ ದುಡ್ಡು. ಹಾಂ, ಬಟ್ ನನಗೆ ಎಷ್ಟು ವರ್ಷದಿಂದ ಆಯಿತು? ಅದಕ್ಕೆ 15 ವರ್ಷ ಆಗೋಯ್ತು. 15 ವರ್ಷದಲ್ಲಿ ಒಂದು ದಿನಕ್ಕೆ ಅಷ್ಟು ದುಡ್ಡು ಅಂತ ಹೇಳಿದರೆ ತುಂಬ ದೊಡ್ಡ ಅಮೌಂಟೇ. ಎಷ್ಟು ಕಸ್ಟಮರ್ ಅಟೆಂಡ್ ಮಾಡ್ತಾ ಇದ್ರಿ ಒಂದು ದಿನಕ್ಕೆ? ಒಂದು 10, 15, 20 ಆ ಥರ. ಬಟ್ ಆವಾಗ ದುಡ್ಡು ಬರ್ತಾಯಿತ್ತು. ಆ ದುಡ್ಡದು ಏನು ಮಾಡಬೇಕು ಅಂತ ಅಷ್ಟು ನನಗೆ ಗೊತ್ತಾಗಿಲ್ಲ. ನಮ್ಮದೊಂದು ಅಕೌಂಟ್ ಮಾಡಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಮಾಡಬೇಕು, ಒಡವೆ ತೊಗೋಬೇಕು, ಎಲ್ಲರ ಸೈಡ್ ತೊಗೋಬೇಕು, ಏನೂ ನಾಲೆಜ್ ಇರಲಿಲ್ಲ. ಇವತ್ತು ಎಷ್ಟು ದುಡ್ಡು ಸಂಪಾದನೆ ಮಾಡಿದೆ, ಇವತ್ತೇ ಖಾಲಿ. ಹೆಂಗೆ ಖಾಲಿ ಮಾಡ್ತಾಯಿದ್ರಿ? ಹಾಂ, ಇವತ್ತು ಈ ಥರ ಬಟ್ಟೆ ಹಾಕೋಗಿದ್ದೀನ, ಇಷ್ಟು ಚೆನ್ನಾಗೈತೆ, ನಾಳೆಗೆ ಯಾವ ಥರ ಬಟ್ಟೆ ಹಾಕಬೇಕು. ಒಂದು ಪ್ಯಾಂಟ್ 2,000, 3,000, ಒಂದು ಟೀ ಶರ್ಟ್ 1,000 ರೂಪಾಯಿದು. ಈ ಥರ ಸೆಕ್ಸಿ ಬಟ್ಟೆ ಪರ್ಚೇಸ್ ಮಾಡೋದು, ಮೇಕಪ್ ಸಾಮಾನು ಪರ್ಚೇಸ್ ಮಾಡೋದು. ಜೊತೆನೇ ಲವರ್ ಇದ್ದಾನೆ, ಲವರ್ಗೆ ಏನು ಬೇಕು ತಗೋ, ಅಲ್ಲಿ ಕಾಸು ಐತೆ, ಎಷ್ಟು ಬೇಕೋ ಎತ್ಕೋ. ಲವರು ನೀವೇ ಕೊಡಿಸ್ತಾ ಇದ್ದೀರಿ ಅಂದಾಗ ಅವ್ನು ನಿಮ್ಮನ್ನು ಬಿಟ್ಟು ಸಹಜವಾಗಿ ಹೋಗಲ್ಲ. ಹಾಂ, ಇದು ಪಾಲಿಸಿ ಹಂಗೆ, ನಮ್ಮಲ್ಲಿ ಎಲ್ಲ ಇದೇ ಥರ ಆಗೋದು. ನಮ್ಗೆ ಆವಾಗ ನಮ್ಗೆ ದುಡ್ಡು ಇದು ಇರಲ್ಲ ಇಂಪಾರ್ಟೆಂಟು. ನಮ್ಮ ಜೊತೆ ನಮಗಂತ ಇದ್ದಾನಲ್ಲ, ಅದಕ್ಕೂ ನಮ್ಮವ್ರು ತುಂಬ ಬೆಲೆ ಕೊಡ್ತಾರೆ. ನಾನಂತ ಎಲ್ಲರ ಹಂಗೆ. ನೀವು ಅವನನ್ನು ಅಷ್ಟು ಲವ್ ಮಾಡ್ತಾ ಇದ್ರಿ? ಅವನ ಲವ್ ಮಾಡ್ತಾ ಇದ್ನ? ಅವನು ಲವ್ ಮಾಡ್ತಾ ಇದ್ದ. ಒಂದಿನ ನನಗೆ ಬಿಟ್ಟಿರ್ತಾ ಇರಲಿಲ್ಲ, ತುಂಬ ಹಚ್ಕೊಂಡಿದ್ದೇವೆ ನಾವು. ಅವನು ಏನು ಕೆಲಸ ಮಾಡ್ತಾ ಇರಲಿಲ್ಲ? ಅವನು ಕೆಲ್ಸಕ್ಕೆ ಹೋಗ್ತಾ ಅವ್ರದ್ದು ಸ್ವಲ್ಪ ಫ್ಯಾಮಿಲಿ ಮಿಡಲ್ ಕ್ಲಾಸ್ ಇರೋದಕ್ಕೆ ಅವನು ಎಲ್ಲ ದುಡ್ಡು ಕಳಿಸ್ತಾ ಇದ್ದ ಊರಿಗೆ. ನನಗೇನಂತ, ನೀನು ದುಡ್ಡು ಬೇಡಪ್ಪ, ನೀನಿದ್ರೆ ಸಾಕಂತ ನಂದು. ಆವಾಗ ಅಂತ ಇಲ್ಲ, ಇವಾಗಲೂ ಅದೇ ಪ್ರಾಬ್ಲಮ್ಮು. ಓಕೆ, ಹಾಂ, ಅದಾಯ್ತು. ನಾವು ಯಾವಾಗಲೂ ಅವ್ರ ಹತ್ರ ದುಡ್ಡಿಂದ ಆಸೆ ಅಂತ ನಾವು ಮಾಡಲ್ಲ. ನಮ್ಮ ಜೊತೆ ಚೆನ್ನಾಗಿದ್ದರೆ ಸಾಕು ಅಂತ ನಾವು ಅಷ್ಟೇ ಆಸೆ. ನಿಮ್ಮ ಲವರ್ಗೆ ಗೊತ್ತಿತ್ತು ನೀವು ಸೆಕ್ಸ್ ವರ್ಕ್ ಮಾಡ್ತೀರಾ ಅಂತ?
ಗೊತ್ತಿತ್ತು. ಓಕೆ. ಬಟ್ ಅವನೇನು ಮಾಡಿಬಿಟ್ಟ, ಮುಂದೆ ನಾವು ಅವನಿಗೆ ಮದುವೆ ಆಗೋ ಟೈಮಲ್ಲಿ ಇವಾಗ ಬರೀ ಲವರ್ ಅಂತ ಇರೋದು ಬೇಡ, ಮುಂದೆ ಹೋಗಿ ನಾವು ಮದುವೆ ಮಾಡ್ಕೊಳ ಅಂತ ನಾವು ಪ್ಲ್ಯಾನ್ ಮಾಡಿದೆ. ಆವಾಗ ಅವನು ಒಂದೇ ಮಾತು ಹೇಳ್ದ, ನಾನು ಬೇಕಾ ಆ ಕೆಲಸ ಬೇಕಂತ. ಆವಾಗ ನಾನು ನೀನೇ ಬೇಕಂತ ಹೇಳ್ದೆ, ಆ ಕೆಲಸ ಬಿಟ್ಟುಬಿಟ್ಟೆ. ನಾನು ಆ ಕೆಲಸ ಬಿಟ್ಬಿಟ್ಟು ನಾನು ಸಿಗ್ನಲ್ ಕೇಳ್ತಾ ಇದ್ದೆ. ಓಕೆ. ಇನ್ನೂ ಆವರೆಗೂ ಇನ್ನೂ ಆಪ್ರೇಷನ್ ಗಂಟ ಹೋಗ್ನೇ ಇಲ್ಲ ನೀವು? ಹಾಂ ಆ ಕೆಲಸ ಬಿಟ್ಟೆ ನಾನು. ಆಮ್ಯಾಗ ನಮಗೆ ಮುಂದೆ ಮದುವೆ ಆಗಬೇಕಾಗಿತ್ತಲ್ಲ, ಅದ್ರ ಮುಂಚೆ ನಾನು ಆಪ್ರೇಷನ್ ಮಾಡಿಸ್ಕೊಂಡೆ. ಎಲ್ಲ ಆಪ್ರೇಷನ್ ಮಾಡಿಸ್ಕೊಂಡು? ಇಲ್ಲೇ ಬೆಂಗಳೂರಲ್ಲಿ ಮಾಡಿ. ಎಷ್ಟಾಯಿತು? 1.5 ಲಕ್ಷ ಆಯಿತು. ಓಕೆ. ಅಂದರೆ ಬ್ರೆಸ್ಟ್ ಮತ್ತು ಬ್ರೆಸ್ಟ್ ಮಾಡಿಲ್ಲ, ಅದು ಮಾತ್ರ. ಬ್ರೆಸ್ಟ್ ನಾನು ಆಪ್ರೇಷನ್ ಮಾಡೋಕ್ಕಿಂತ ಮುಂಚೆನೇ ನಾನು ಇಂಜೆಕ್ಷನ್ ಹಾಕ್ಕೊಂಡೆ ಸ್ವಲ್ಪ ಇಂಪ್ರೂವ್ ಮಾಡಿದ್ದೆ ನಾನು. ನೀವು ಮೆಡಿಕಲಲ್ಲೆಲ್ಲ ಗೊತ್ತಿತ್ತಲ್ಲ, ಹಂಗಾಗಿ ನೀವು ಸೆಲ್ಫ್ ಇಂಜೆಕ್ಷನ್ ಹಾಕೊಂಡಿದ್ದ? ಹಾಂ, ನಾನೇ ತೊಗೊಂಡು ಮಾಡಿಸ್ಕೊಂಡು ಅದು. ಆವಾಗಷ್ಟು ಈ ಬ್ರೆಸ್ಟ್ ಮಾಡಬೇಕಂತ ಏನೂ ಇರಲಿಲ್ಲ, ಇಂಜೆಕ್ಷನಲ್ಲಿ ಚೆನ್ನಾಗಿ ಬರ್ತಾಯಿತ್ತು. ತುಂಬ ಜನ ಇಂಜೆಕ್ಷನಲ್ಲಿ ಇಂಪ್ರೂವ್ ಆಗಿದ್ದು. ಇವಾಗ ಜಾಸ್ತಿ ಬೇಕಂದ್ರೆ ಆಪ್ರೇಷನ್ ಮಾಡ್ಬೋದು ಚೆಸ್ಟದು. ಬಟ್ ನಾನು ಮಾಡಿಸಿಲ್ಲ, ನಾನು ಇಂಜೆಕ್ಷನಲ್ಲೇ ಇಂಪ್ರೂವ್ ಮಾಡಿದ್ದು. ಆಮೇಲೆ ಮುಂದೆ ಆಪ್ರೇಷನ್ ಪೈನು ಆರೈಕೆ ಎಲ್ಲ ಹೇಗೆ? ಬೇಡ, ಆ ಜೀವನ ಮತ್ತು ಬೇಡ ಅನ್ನಿಸ್ತಾ ಇದ್ದೆ. ಅಷ್ಟು ಅವಾಗ ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ನಿಮ್ಮ ಕಮ್ಯುನಿಟಿ, ನಿಮ್ಮ ಅಮ್ಮ ಆಗಲಿ ಯಾರು ಇರಲಿಲ್ಲ ಅವಾಗ ನಿಮ್ಮ ಜೊತೆ, ನೀವು ಇವ್ರ ಜೊತೆ ಬಂದ್ರಲ್ಲ. ಅವಾಗ ಫ್ಯಾಮಿಲಿ ಯಾರು ಇಲ್ಲ. ನಿಮ್ಮ ಬಾಯ್ ಫ್ರೆಂಡ್ ಜೊತೆ ಇದ್ರಿ ತಾನೆ ಅವಾಗ ಆಪರೇಷನ್ ಆದಾಗ? ಅವನ ಜೊತೆ ಇದ್ರೆ ಭೀ ನಮ್ಮ ಕಮ್ಯುನಿಟಿ ಇರ್ತಾರಲ್ಲ, ನಮ್ಗಂತ ಅಜ್ಜಿ, ನಾನಿ, ದಾದಿ ಈ ಥರ ಇರ್ತಾರಲ್ಲ, ಗುರು ಆ ಥರ ಇರ್ತಾರಲ್ಲ, ಅವರು ಇದ್ದರು. ಮುಂದೆ ಹೋಗಿ ನಾನು ನನ್ನ ಜೊತೆ ಯಾರು ಜಗಳ ಮಾಡೋರಿಗೂ ಅವರು ನನ್ನ ಜೊತೆ ಚೆನ್ನಾಗಿದ್ದರು. ಏನೋ ಇವಾಗ ಅವರೇನು ಫ್ರೀಯಾಗಿ ಅಂತ ಮಾಡಲ್ಲ, ನಾವೇ ದುಡ್ಡು ಕೊಡಬೇಕು. ನಾವು ದುಡ್ಡು ಕೊಟ್ಟನೇ ಅವ್ರು ಅವಾಗ ಮಾಡೋದು. ಅವಾಗ ಮಾಡಿದ್ರು, ಮುಂದೆ ಆಯಿತು, ಅವನ ಜೊತೆ ಮದುವೆ ಆಯಿತು. ಮದುವೆನೂ ಆದ್ರಿ? ಆರೈಕೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ರ? ಹಾಂ, ಎಲ್ಲ ನಾನು ಆಗಾನ ಅವನ ಜೊತೆ ಮದುವೆನೂ ಆಯಿತು. ಇನ್ನು ಜೀವನ ಇನ್ನೂ ಚೆನ್ನಾಗಿ ನಡೀತಾ ಇತ್ತು. ಬಟ್ ಆಮೇಲೆ ಮದುವೆ ಆದ ನಂತರ ಏನು ಕೆಲಸಕ್ಕೆ ಮಾಡಿದ್ರಿ? ನಾನು ಸಿಗ್ನಲ್ಗೆ ಹೋಗ್ತಾ ಇದ್ದೆ, ಬೇರೆ ನಾನು ಯಾವುದು ಕೆಲಸಕ್ಕೆ ಇಲ್ಲ, ಸಿಗ್ನಲ್ಗೆ ಹೋಗ್ತಾ ಇದ್ದೆ. ಭಿಕ್ಷಾಟನೆ? ಹಾಂ, ಅದೇ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.